ಈ ಕಾಡಿನಲ್ಲಿ ಪ್ರತಿ ವನ್ಯಜೀವಿಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧ. ಈಗ ಕಾಡಿನಲ್ಲಿ ಮಂಗಗಳು ಬಹಳ ಜೊತೆ ಮಂಗಗಳಿವೆ, ಮುಸುವ ಸಿಂಗಳಿಕೆಗಳೆಲ್ಲ. ಈ ಮಂಗಗಳು ಮರಗಳಲ್ಲಿ ಎಷ್ಟು ಸಂಚಾರ ಮಾಡ್ತಾವ ಅಷ್ಟು ಕಾಡಿನ ಸಂರಕ್ಷಣೆ ಆಗ್ತದೆ. ಯಾಕೆಂದ್ರೆ ನೋಡಿ, ಆ ಮರಕ್ಕೆ ಹೋದ ಹಣ್ಣನ್ನು ಇಲ್ಲಿ ತಗೊಂಡೋಗ್ತದೆ, ಇಲ್ಲಿಯ ಬೀಜವನ್ನು 2 ಕಿಲೋಮೀಟರ್ ದೂರ ಕೊಂಡೋಗ್ತದೆ, ಅಲ್ಲಿ ಕೊಂಡೋಗ್ತದೆ. ಹಕ್ಕಿಗಳು ಕೂಡ ಹಾಗೆ ಎಲ್ಲಾ ಹಣ್ಣುಗಳನ್ನು ಬೀಜಗಳನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನೋಡಿ ಕಾಡು ಸಂರಕ್ಷಣೆ. ಕಾಡು ಪ್ರಾಣಿಗಳು, ಪಕ್ಷಿಗಳು, ವನ್ಯಜೀವಿಗಳು ಅವುಗಳ ಪಾಡಿಗೆ ಕಾಡು ನೆಮ್ಮದಿಯಾಗಿದ್ರೆ ಕಾಡು ಸಂರಕ್ಷಣೆ ಆಗ್ತದೆ. ಯಾವಾಗ ಮನುಷ್ಯ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಪಶ್ಚಿಮ ಘಟ್ಟಕ್ಕೆ ಬಂದಾನ, ಅದರ ನಂತರ ಇವತ್ತು ಭೂಕುಸಿತ, ಜಲಸ್ಫೋಟ, ಚಂಡಮಾರುತ, ಬರಗಾಲ ಮಾನವನೇ ಕಾರಣ. ಆದ್ರೆ ಇವತ್ತು ಮಾನವ ತಾನೇ ಶ್ರೇಷ್ಠ, ಇದು ಏನೂ ಅಲ್ಲ. ಪಶ್ಚಿಮ ಘಟ್ಟದಲ್ಲಿ ವನ್ಯಜೀವಿಗಳ ಎದುರಿಗೆ ಮನುಷ್ಯ ಏನೂ ಅಲ್ಲ. ಪಶ್ಚಿಮ ಘಟ್ಟದಲ್ಲಿ ಹಾಗೆ 2-3 ವರ್ಷದ ಹಿಂದೆ ಈಗ ಕೊಡಗಿನಲ್ಲಿ ಅಂತ ಒಂದು ಭೂಕುಸಿತ ಆಯ್ತು, ವಯನಾಡಲ್ಲಿ ಆಯ್ತು. ಏನ್ ಹೇಳ್ತೀರಾ ಅದರ ಕಾರಣಗಳು? ಇದಕ್ಕೆ ಸಿಂಪಲ್ ಕಾರಣ ಕೊಡ್ಬೋದು. ಮಳೆ ಹೆಚ್ಚಾಗಿ ಭೂಕುಸಿತ ಅಂತ. ಮಳೆ ಇದ್ರೆ ಇದಕ್ಕಿಂತ ಜಾಸ್ತಿ ಮಳೆ ಹಿಂದೆ ಬಂದಿತ್ತು. ಮಳೆ ಹೆಚ್ಚಾಗಿ ಭೂಕುಸಿತ ಆಗೋದು ಕಾರಣವೆಲ್ಲ. ಭೂಕುಸಿತ ಆಗಲಿಕ್ಕೆ ಕಾರಣ ಮನುಷ್ಯನ ಅಸಂಬದ್ಧ ಅವೈಜ್ಞಾನಿಕ ಯೋಜನೆಗಳನ್ನು ಪಶ್ಚಿಮ ಘಟ್ಟದ ಮೇಲೆ ದಬ್ಬಾಳಿಕೆಯಿಂದ ಮಾಡಿದ್ದೇ ಕುಸಿತಗಳಿಗೆ ಕಾರಣ. ಯಾಕೆ ಹೇಳ್ತೇನೆ, ನಾನು ಸಿಂಪಲ್ ಹೇಳ್ತೇನೆ ನೋಡಿ. ನಾನು ಆಗಲೇ ಹೇಳಿದೆ, ಪಶ್ಚಿಮ ಘಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ ಇರೋದು, ಅದು ಬೋಳುಗುಡ್ಡ ಅಂತ ಹೇಳ್ತೇವೆ. ಆ ಹುಲ್ಲುಗಾವಲು ಅಂದರೆ ನಮಗೆ ಚರ್ಮ ಇದ್ದಾಗೆ. ನಮಗೆ ಚರ್ಮ ಹೀಗೆ ಸಂರಕ್ಷಣೆ, ಚರ್ಮ ಇಲ್ಲದ್ರೆ ನಾವು ಚರ್ಮ ಕಿತ್ತು ಹೋದ್ರೊಬ್ಬ ಮನುಷ್ಯ ಯಾವ ರೀತಿ ಅನಾರೋಗ್ಯ ತುತ್ತಾಗ್ತಾನ. ಪಶ್ಚಿಮ ಘಟ್ಟದ ಮೇಲಿನ ಹುಲ್ಲುಗಾವಲು ಪ್ರದೇಶ ಪಶ್ಚಿಮ ಘಟ್ಟಕ್ಕೆ ಸಂರಕ್ಷಣೆ. ಅದು ಹುಲ್ಲಿನ ಹೊದಿಕೆ ಅಂದರೆ ಚರ್ಮದ ಹೊದಿಕೆ. ಅದು ಆ ಪಶ್ಚಿಮ ಘಟ್ಟದ ಮೇಲೆ ಈಗ ಮಳೆ ಬೀಳ್ತದೆ. ನಮಗೆ 4 ತಿಂಗಳು ಮಳೆ, ಅದರಲ್ಲಿ 6 ತಿಂಗಳು ನಿರಂತರ ಮಳೆ ಆಗ್ತದೆ. ಈ ಮಳೆ ನೀರು ಬೆಟ್ಟದ ಮೇಲ್ಪದರದ ಕಣಿವೆಯಲ್ಲಿ ಹರಿದು ಹೋಗ್ತದೆ. ನೋಡಿ, ಮಳೆಗಾಲದಲ್ಲಿ ಕೆಂಪು ನೀರು ಬರ್ತದೆ, ಆರೆಂಜ್ ನೀರು, ಅದು ಮೇಲ್ಪದರದ ನೀರು. ಮಣ್ಣಿನ ಒಳಗಡೆ, ಹುಲ್ಲುಗಾವಲಿನ ಒಳಗಡೆ ಜಲನಾಡಿಗಳು ಅಂತಿದೆ, ವಾಟರ್ ಲೇಯರ್ಸ್ ಅಂತ. ಹೇಗೆ ನಮ್ಮ ಶರೀರದಲ್ಲಿ ನರನಾಡಿಗಳ ರಕ್ತ ಸಂಚಾರ ನಮ್ಮ ಮೆದುಳಿಗೆ ಸಂಪರ್ಕವ, ಹಾಗೆ ನರನಾಡಿಗಳಿಂದ ಜಲನಾಡಿಗಳು. ಜಲನಾಡಿಗಳಲ್ಲಿ ಮಳೆ ನೀರು ಶೇಖರಣೆಯಾಗಿ ಅದು ಕೆಳಗಿನ ಕಣಿವೆಗಳನ್ನು ಶೋಲಾ ಅರಣ್ಯಕ್ಕೆ ಹೋಗಿ ಸಂಗ್ರಹ ಆಗ್ತದೆ. ಈ ಶೋಲಾ ಅರಣ್ಯ ಅಂದ್ರೆ ಮಳೆಕಾಡು, ರೈನ್ ಫಾರೆಸ್ಟ್ ಅಂತ ಹೆಸರು, ಶೋಲಾ ಅರಣ್ಯ. ಇದು ಏನ್ ಮಾಡ್ತಾ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ, 6 ತಿಂಗಳ ಮಳೆ ನೀರನ್ನು ಜಲನಾಡಿಗಳಲ್ಲಿ ಬಂದಂಥದ್ದು ಒಳಗಡೆ ಬಚ್ಚಿಟ್ಟುಕೊಂಡು ಶೇಖರಣೆ ಮಾಡಿ, ಒಂಥರ ಟ್ಯಾಂಕ್ ತರ, ಮನೆ ಮೇಲೆ ಟ್ಯಾಂಕ್ ಇಟ್ಟು ನೋಡಿ, ಎಲ್ಲ ಬಚ್ಚಲ ಮನೆಗೆ ಅಡಿಗೆ ನೀರು ಸಪ್ಲೈ ಮಾಡ್ತೇವೆ. ಹಾಗೆ ಅದು ಪಶ್ಚಿಮ ಘಟ್ಟದ ಎಲ್ಲಾ ಹೊಳೆಗಳಿಗೆ ಹಂತ ಹಂತವಾಗಿ ನೀರು ಸರಬರಾಜು ಮಾಡೋದು. ಒಂದು ಮಳೆಗಾಲ